ಸೀತಾರಾಮ ಸೀರಿಯಲ್ ಅಮ್ಮನ ಸ್ಥಾನದಲ್ಲಿ ನಿಂತು ರಾಮಗೆ ಸಿಹಿ ಕೊಟ್ಟ ಸಲಹೆ ಏನು ಗೊತ್ತಾ? ಸೀತಾರಾಮ ಧಾರಾವಾಹಿಯಲ್ಲಿ ಚಾಂದಿನಿಯಿಂದ ರಾಮ ಬಳಲಿ ಮತ್ತೆ ಬಿರುಗಾಳಿಯೆದ್ದಿದೆ. ಮರೆತ ಹುಡುಗಿಯನ್ನು ಕಂಡ ರಾಮ್ಗೆ ಗೊಂದಲದಲ್ಲಿ ಸಿಲುಕಿದ್ದಾನೆ. ಈಗಾಗಲೇ ರಾಮ ಚಾಂದಿನಿ ಮತ್ತು ಅವಳ ನೆನಪುಗಳನ್ನು ಮನಸ್ಸಿಂದ ಕಿತ್ತು ಹಾಕಿದ್ದು ತನ್ನ ಮನದ ತುಂಬಲ ಸೀತಾಳನ್ನು ತುಂಬಿಕೊಂಡಿದ್ದಾನೆ. ತನ್ನ ಮುಂದಿನ ಜೀವನವನ್ನು ಸೀತಾ ಮತ್ತು ಸಿಹಿಯ ಜೊತೆ ಆರಾಮವಾಗಿ ಖುಷಿ ಖುಷಿಯಿಂದ ಕಳೆಯಬೇಕು ಎನ್ನುವುದು ರಾಮನ ಆಸೆ. ನಾಟಕ ಮಾಡುತ್ತಿರುವ ಚಾಂದಿನಿ. ಹೀಗಿರುವಾಗಲೇ ಚಾಂದಿನಿ ತನ್ನ ಬಾಳಲ್ಲಿ ಮತ್ತೆ ಪ್ರವೇಶ ಮಾಡಿರುವುದು ರಾಮ ಸಂಪೂರ್ಣ ಕುಗ್ಗುವಂತೆ ಮಾಡಿದೆ. ಇತ್ತ ಚಾಂದಿನಿ ರಾಮ ಮನಸ್ಸಿನಲ್ಲಿ ಮತ್ತೆ ಜಾಗ ಪಡೆಯಬೇಕೆಂದು ತೀರ್ಮಾನಿಸಿದ್ದು ಭಾರ್ಗವಿ ಬಳಿ ಸಲಹೆ ಕೇಳಿದ್ದಾಳೆ. ಭಾರ್ಗವಿ ಸೀತಾಳ ಸಹಾಯದಿಂದಲೇ ರಾಮ ಮನಸ್ಸು ಸೇರುವಂತೆ ಐಡಿಯಾ ಕೊಟ್ಟಿದ್ದು ಈಗ ಚಾಂದಿನಿ ಸೀತಾ ಎದುರು ನಾಟಕ ಮಾಡುತ್ತಿದ್ದಾಳೆ. ತಾನು ರಾಮನಿಂದ ದೂರ ಇರುವುದರಿಂದಲ್ಲ, ಹೀಗೆ ಎಲ್ಲರ ಮೇಲೆ ಕೋಪ ಮಾಡಿಕೊಳ್ಳುವುದು, ನಿಷ್ಠುರವಾಗಿ ನೋಡುವುದು, ತನ್ನ ಕೈಯಲ್ಲಿ ರಾಮನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಕಣ್ಣೀರು ಹಾಕಿದ್ದಾಳೆ. ರಾಮಗೆ ತನ್ನ ಮೇಲಿರುವ ಕೋಪವನ್ನು ಸರಿ ಮಾಡಲು ಸಹಾಯ ಮಾಡಿ ಎಂದು ಕೇಳುತ್ತಾಳೆ. ಸೀತಾ ಮನದಲ್ಲಿ ಪ್ರೀತಿ ಚಿಲುಮೆ. ಎಲ್ಲರನ್ನೂ ಸುಲಭವಾಗಿ ನಂಬುವ ಸೀತಾ ಈಗ ಚಾಂದಿನಿ ಆಡಿದ ಮಾತುಗಳನ್ನು ಬಲವಾಗಿ ನಂಬಿದ್ದಾಳೆ. ಚಾಂದಿನಿ ಮೇಲೆ ಕರುಣೆ ಮೂಡಿದ್ದು ತನ್ನ ಬಗ್ಗೆ ತಾನೇ ಯೋಚಿಸಿದ್ದಾಳೆ. ತನಗೆ ರಾಮಗಾಗಿ ಗುಲಾಬಿ ಹೂವನ್ನು ತಂದೆ, ನಾನು ರಾಮ ಬಗ್ಗೆ ಯಾಕೆಷ್ಟು ಯೋಚಿಸುತ್ತಿದ್ದೇನೆ ಎಂದು ಆಲೋಚಿಸುತ್ತಿದ್ದಾಳೆ. ಚಾಂದಿನಿ ಮತ್ತು ರಾಮ ಒಂದಾಗಲಿ ಎಂದು ಬಯಸಿದ್ದಾಳೆ. ಮನಸ್ಸಿನಲ್ಲಿ ಗೊಂದಲವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಸೀತಾ ಆಫೀಸ್ನಿಂದ ನೇರವಾಗಿ ದೇವಸ್ಥಾನಕ್ಕೆ ತೆರಳಿದ್ದಾಳೆ. ರಾಮಗೆ ಸಲಹೆ ಕೊಟ್ಟ ಸಿಹಿ. ಇತ್ತ ಚಾಂದಿನಿ ಆಗಮನದಿಂದ ಶಾಕ್ ಆಗಿರುವ ರಾಮ್ ಒಂಟಿಯಾಗಿ ಯೋಚಿಸುತ್ತಿದ್ದಾನೆ. ತನ್ನ ತಾಯಿಯನ್ನು ನೆನೆದು ಈಗ ಏನು ಮಾಡಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾನೆ. ಅಮ್ಮ ನಿನ್ನ ಮಡಿದಲ್ಲಿ ಮಗಬೇಕು, ಈಗ ನಾನೇನು ಮಾಡಲಿ ಎಂದು ತನ್ನ ಮನದ ಗೊಂದಲಗಳನ್ನು ಹೇಳಿಕೊಂಡಿದ್ದಾನೆ. ಇದೇ ಸಂದರ್ಭದಲ್ಲಿ ರಾಮಗೆ ಸಿಹಿ ಫೋನ್ ಮಾಡಿ ಆರೋಗ್ಯ ವಿಚಾರಿಸಿಕೊಂಡಿದ್ದಾಳೆ. ರಾಮ್ ತನ್ನ ಗೊಂದಲವನ್ನು ಹೇಳಿಕೊಂಡಿದ್ದು ಇದಕ್ಕೆ ಸಿಹಿ ಸಲಹೆಯನ್ನು ಕೂಡ ನೀಡಿದ್ದಾಳೆ. ಅಲ್ಲದೆ ದೇವಸ್ಥಾನಕ್ಕೆ ಹೋಗುವಲ್ಲಿ ದೇವರ ಜೊತೆ ಅಮ್ಮನೂ ಇರುತ್ತಾಳೆ, ನೀನು ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಹೇಳುತ್ತಾಳೆ. ಮನದ ಮಾತುಗಳನ್ನು ಹೇಳುತ್ತಾನ ರಾಮ್. ಇನ್ನು ಅಶೋಕ ಮತ್ತು ಪ್ರಿಯಾ ಈಗ ಸೀತಾರಾಮನನ್ನು ಒಂದು ಮಾಡಲು ಮುಂದಾಗಿದ್ದಾಳೆ. ಸಿಹಿ ಮಾತು ಕೇಳಿದ ರಾಮ್ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಸೀತಾ ಕೂಡ ಇದ್ದಾಳೆ. ಪ್ರೋಮೋದಲ್ಲಿ ಇಬ್ಬರು ಎದುರಾದಾಗ ರಾಮ್ ತನ್ನ ಮನದ ಮಾತುಗಳನ್ನು ಹೇಳಿಕೊಳ್ಳುತ್ತಾನೆ. ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ, ಐ ಲವ್ ಯು ಸೀತಾ ಎನ್ನುತ್ತಾನೆ. ರಾಮ್ ಮಾತನ್ನು ಕೇಳಿದ ಸೀತಾ ಶಾಕ್ ಆಗಿದ್ದು ರಾಮ್ ತುಂಬಾ ಕ್ಯಾಶುವಲ್ ಆಗಿ ಪ್ರಪೋಸ್ ಮಾಡ್ತಾನೆ. ಆದರೆ ಸೀತಾ ರಾಮನನ್ನು ಒಪ್ಪಿಕೊಳ್ತಾಳ, ಇಲ್ಲ ಇನ್ನಷ್ಟು ದಿನ ದೂರ ಬಿಡುತ್ತಾಳ ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.